ವಿರೋಧಿಸಿ ರೈತರ ಆಕ್ರೋಶ, ಮಾನವ ಸರಪಳಿ ನಿರ್ಮಿಸಿ ಸರ್ಕಾರಕ್ಕೆ ಎಚ್ಚರಿಕೆ. ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಖಾಸಗಿ ಸಂಸ್ಥೆಗಳಿಗೆ ಹಸ್ತಾಂತರಿಸುವ ಸಾಧ್ಯತೆಯ ವಿರುದ್ಧ ಅಥಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಘಟಕದ ನೇತೃತ್ವದಲ್ಲಿ ರೈತರು ತೀವ್ರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ರೈತರು ಜಮಾಯಿಸಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ರೈತರು ಹಾಗೂ ಸಾಮಾನ್ಯ ಜನರ ಹಿತಾಸಕ್ತಿಗೆ ಧಕ್ಕೆ ತರುವ ಯಾವುದೇ ಖಾಸಗೀಕರಣ ನೀತಿಯನ್ನ ಒಪ್ಪುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರತಿಭಟನೆಯ ಭಾಗವಾಗಿ ಕೆಲಕಾಲ ಸಂಕೇಶ್ವರ್ ಜೀವರ್ಗಿ ರಾಜ್ಯ ಹೆದ್ದಾರಿಯನ್ನು ತಡೆ ಹಿಡಿದ ರೈತರು ವಿದ್ಯುತ್ ಸೇವೆಯನ್ನ ಖಾಸಗೀಕರಣಗೊಳಿಸಿದರೆ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಬಳಿಕ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ರೈತ ಸಂಘದ ಮುಖಂಡರು ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸುವ ಯಾವುದೇ ಪ್ರಸ್ತಾವನೆಯನ್ನ ತಕ್ಷಣ ಕೈಬಿಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಮುಖಂಡರು, ವಿದ್ಯುತ್ ರೈತರ ಜೀವನಾಡಿಯಾಗಿದೆ. ಖಾಸಗೀಕರಣದಿಂದ ರೈತರ ಮೇಲೆ ಹೆಚ್ಚುವರಿ ಹೊರೆ ಬೀಳಲಿದ್ದು ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ನೀಡಲಿದೆ. ಸರ್ಕಾರ ತನ್ನ ನಿರ್ಧಾರವನ್ನ ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದರು. ಒಂದು ವೇಳೆ ಸರ್ಕಾರ ಖಾಸಗೀಕರಣದ ನಿರ್ಧಾರವನ್ನ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ರೈತರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಮತ್ತು ವಿವಿಧ ರೈತ ಮುಖಂಡರು ಮತ್ತು ರೈತರು ಭಾಗವಹಿಸಿದ್ರು. ವರದಿ ವಿಠಲ್ ಕೋಕಾಟೆ. ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಒಂದು ರೈತರ ಪರವಾಗಿ ಧಿಕ್ಕಾರವನ್ನು ಕೊಡಲೇಬೇಕು. ಕಾರಣ ಈ ವಿದ್ಯುತ್ ಖಾಸಗೀಕರಣ ಏನ್ ಮಾಡತಾರೋ ಈ ರೈತರನ್ನ ಹಕ್ಕುಗಳನ್ನ ಕಸಿದುಕೊಳ್ಳುವುದು ಸಂಪೂರ್ಣವಾಗಿ ಎಲ್ಲ ರಾಜಕೀಯ ನಾಯಕರ ಹುನ್ನಾರ ನಡೆದಿದೆ. ನೀವು ಅರ್ಥ ಮಾಡ್ಕೊಳ್ಳಿಲ್ಲಂದ್ರ ರೈತರ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ನಾಳಿನ ಬರುವಂತ ದಿನಗಳಲ್ಲಿ ಗುಲಾಮರಾಗಿ ಕೆಲಸ ಮಾಡಬೇಕಾದದ್ದು ಈ ರಾಜ್ಯದಾಗ. ಅದಕ್ಕೆ ಓಡಾಡ್ತೀರಿ ದಿಲ್ಲಿ, ಮುಂಬೈ, ಇಲ್ಲೇ ಬಂದ್ ಮಾಡ್ರಿ, ಹೆಚ್ಚಿನ ಕಾರ್ಯಕ್ರಮ ಮಾಡ್ತೀರಿ, ಇದನ್ನ ಮಾಡ್ರಿ. ನಮ್ಮನ್ನ ಬಂದ್ ಮಾಡುವುದಕ್ಕಾಗಿಲ್ಲ, ನೀವು ಮಾಡ್ರಿ, ನಿಮ್ಗೆ ತಲೆಬಾಗ್ತೀವಿ. ಏನ ಸರ್ಕಾರದ ಕಾಯ್ದೆ, ಸರ್ಕಾರದ ಕಾನೂನು ಜಾರಿಗೆ ತಂದ್ರ ಆ ಕಾನೂನು ಧಿಕ್ಕರಿಸಿ ಮೊದಲಾಕೊಂಡು ಬರಿಯಾಗ ನಾನ ಏನು ಸರ್ಕಾರ ನಿಮಗೆ ಲೆಕ್ಕಾಚಾರ ಇತ್ತಂದ್ರ, ಯಾಕಂದ್ರೆ ಏನಾದ್ರೂ ಒಂದು ಸ್ಪಷ್ಟೀಕರಣ ಕೊಡಬೇಕು. ಏನಿಲ್ಲ ಅಂದ್ರೆ 75,000 ರೂಪಾಯಿ ಬಿಲ್ ಬರ್ತೈತೆ. 5 ಹಾರ್ಸ್ಪವರ್ ಮೋಟರ್ ಓಡಿಸಿದ್ರ ಏನ್ರಿ? 5 ಹಾರ್ಸ್ಪವರ್ ಮೋಟ್ರಿಗೆ 75,000 ರೂಪಾಯಿ ಖರ್ಚೈತಿ. 8 ಹಾರ್ಸ್ಪವರ್ ಮೋಟರ್ ಅದಾವ ನಿಮ್ಮ ಮನೆಯಾಗ. ಏನು ಲೆಕ್ಕ ಹಾಕ್ರಿ ನೀವು ಎಷ್ಟು ಖರ್ಚು ಮಾಡ್ಬೇಕ? DAP, ಯೂರಿಯಾ, ಕೂಲಿ ಆಳ, ಟ್ರ್ಯಾಕ್ಟರ್ ಬಾಡಿಗೆ, ಡೀಸೆಲ್ ಖರ್ಚು, ನಮ್ದು ದಾವತಿ, ಇದು ಎಲ್ಲ ಬಿಟ್ಟ 5 ಹಾರ್ಸ್ಪವರ್ ಮೋಟರ್ ಓಡಿಸಿದ್ರೆ 75,000, 10 ಓಡಿಸಿದ್ರೆ 1,50,000. ಈ 300 ರೂಪಾಯಿ ನಮಗ ಒಂದು ಕಬ್ಬಿನ ಟನ್ನಿಗೆ ಕುಡ್ಲಾಕಿ ಹಾಳಾಕತ್ರ. ಈಗ ವಿದ್ಯುತ್ ಲೈಟ್ ಇದ್ರ ಸಬ್ಸಿಡಿ ಒಳಗೆ ಕೊಟ್ಟತ್ತ ಅದು 2,000 ರೂಪಾಯಿ ರೊಕ್ಕ ತಗೋದಾಗ ನಾವು ಮೊಬೈಲ್ಗಳು ಚಾಲು ಆದಾಗ ಮೋಟರ್ಗಳು ಚಾಲು ಆಗೋದತ್ತ. ಇದೆಲ್ಲ ರೈತರದಾಗ ಹೊರೆ ಹಾಕ್ತಾರೆ, ಮತ್ತೊಬ್ಬರದಾಗ ಹಾಕಕ್ಕೆ ಗೊತ್ತಾಗಲ್ಲ ನಿಮಗೆ. ಅಂದ್ರೆ ಅವ್ರು ಸರ್ಕಾರದವ್ರು ಕೊಡ್ತಕ್ಕಂಥ ಒಂದು ಬಿಟ್ಟಿ ಭಾಗಕ್ಕೆ ಬಲಿಯಾಗಿ ನಮ್ದು ಏನು ಮಾಡ್ಬೇಕಾಗಿತ್ತು ಅಂದ್ರೆ ನಮ್ಮ ಮನೆಗೆ ನಾವು ಹೊಲದಾಗ 3-4 ಬೋರ್ಗಳನ್ನು ಹೊಡೆದಿದ್ದೀವಿ. ಹೊಡೆದಕ್ಕೀಗ KEB ಖಾಸಗೀಕರಣ ಸರ್ಕಾರ ಮಾಡಿದಾದ್ರೆ ಪ್ರತಿಯೊಂದು ಬೋರಿಗೆ ಬಿಲ್ ಕಟ್ಟಬೇಕಾಗ್ತೈತಿ. ಅವಾಗ ಒಂದು ಸಿಸ್ಟಮ್ ಮಾಡ್ತಾರೆ. ಮೊಬೈಲ್ ಅಂದ್ರೆ ಯಾವ ರೀತಿಯಾಗಿ ರೊಕ್ಕ ಕಟ್ಟಾದಿದ್ಯಾ ಅದೇ ರೀತಿ ರೊಕ್ಕ ಕಟ್ಟಾದಾಗ ಮೋಟರ್ಗಳು ಬಂದು ಬೀಳ್ತಾವ. ಇಂಥ ಪರಿಸ್ಥಿತಿ ತಂದಿರೋಂಥ ಸ್ಥಿತಿ ಒಳಗೆ ನಾವೀಗ ಎಲ್ಲರೂ ಹೋರಾಟಕ್ಕೆ ಕೈ ಜೋಡಿಸಲಿಲ್ಲ ಅಂದ್ರೆ ನಾವು ಮುಂದೆ ಭಿಕ್ಷಾಪಾತ್ರೆ ಅನ್ಕೊಂಡು ತಿರುಗುವಂಥ ಪರಿಸ್ಥಿತಿ ರೈತರಿಗೆ ಬರ್ತೈತಿ. ಪ್ರತಿಯೊಬ್ಬರು ರೈತರ ಮನ್ಯಾಗ ಕೂಡ್ಲಾರ್ದ ಇದನ್ನ ಈ KEB ಖಾಸಗೀಕರಣಕ್ಕೆ ನಾವು ಧಿಕ್ಕಾರ ಕೂಗಬೇಕಾಗಿತ್ತು. ಅದಕ್ಕಾಗಿ ಎಲ್ಲ ಪ್ರತಿ ರೈತರ ಮನೆಗೆ ಒಬ್ಬರಲ್ಲ 10 ಮಂದಿ ರೈತರನ್ನ ಕರ್ಕೊಂಡ ಪ್ರತಿ ಹಳ್ಳಿ ಮತ್ತು ಜಿಲ್ಲಾವಾರು ನಮ್ಮ ಹೋರಾಟ ನಾವು ಮಾಡೋದಾದ್ರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿದಾಗ. ಅದಕ್ಕಾಗಿ ನಾವೆಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಸೂಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ರೈತ ಬೀದಿ ಮೇಲೆ
ಇವತ್ತು ಲಭ್ಯ ಕೊಟ್ಟುವ ಪ್ರಸಂಗ ಬಂದಿದೆ. ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು, ನೀಚ ರಾಜಕಾರಣಿಗೆ. ಯಾಕಪ್ಪ ಅಂದ್ರ ದೇಶಕ್ಕೆ ಅನ್ನ ಹಾಕೋ ರೈತ ಇವತ್ತು ಈ ಬಸ್ಸಲ್ಲಿ ಕೂತ್ರ ಮಲದಂಗ ಹಂಗಲ್ಲಕ್ಕೂ ಪರಿಸ್ಥಿತಿ ಬರ್ತೈತೆ ಅನ್ನೋದ ಎಚ್ಚರ ಇಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ. ಇವು ಏನಪ್ಪಾ ಅಂದ್ರ ಇದು ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ರೈತರು ಹಲವಾರು ಸಮಸ್ಯೆಗಳಿಗೆ ಈಗಾಗಲೇ ಪ್ರತಿಯೊಂದು ಸಮಸ್ಯೆಗೆ ಹೋರಾಟ ಮಾಡಿ ತರಬೇಕ. ಏನಪ್ಪಾ ಇವರು ಎಲ್ಲಾ ಗೃಹಲಕ್ಷ್ಮಿ ಅಂತಾರ, ಬಸ್ ಫ್ರೀ ಅಂತಾರ, ಇದು ಎದಕ್ಕೆ ಬೇಕಾ? ಲಕ್ಷ್ಮಿ ಅಕ್ಕ ಅವರೇ ನಿಮ್ಗೆ ಫ್ರೀ ಬೇಡ. ಇವತ್ತು ನಾವು ಹೆಣ್ಣು ಬೀದಿ ಬರೀ ಗಂಡಸರಷ್ಟಲ್ಲ, ಪ್ರತಿ ಹೆಣ್ಣು ಮಕ್ಕಳು ಬೀದಿ ಮೇಲೆ ಕೂತಿದೀವ. ಬರೇ ನಾವು ಇಲ್ಲಿ ಮುಖಂಡರು ಅಷ್ಟ ಬಂದೀವ. ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲರೂ ಕೂಡ ಬರ್ಬೇಕಾಕತಿ. ಇದು ವಿದ್ಯುತ್ ಖಾಸಗೀಕರಣವನ್ನು ರದ್ದು ಮಾಡ್ಬೇಕಂತ ಏಕಿಸಂದ ನಾವು ಇವತ್ತನ್ನು ಹೋರಾಟ ಇಟ್ಟಿದ್ದೀವಿ. ಇದನ್ನು ಪ್ರತಿ ಈಗ 2-3 ದಿನದಲ್ಲಿ ಇದನ್ನು ಪೂರ್ತಿಯನ್ನು ರದ್ದು ಮಾಡ್ಬೇಕಾ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲಾ ಕಡೆ ಒಂದು ಚಾಲೂ ಮಾಡ್ಯಾರ. ಇವು ಸಿಮ್ ಕಾರ್ಡ್ ಏನೈತಿ ಒಂದೊಂದು ಜಾಗದಲ್ಲಿ ಕುಡಿಸ್ಯಾರ. ಇಲ್ಲಿ ಏನಪ್ಪಾ ಅಂದ್ರ ಯಾರೋ ಬರ್ಲಿಲ್ಲ ಮನೆ ತನಕ, ನಾವು ಬಂದ್ರ ಅವ್ರ ಮನೆ ಮುಂದೆ ಎತ್ತಿ ಹಿಡ್ಕೊಡ್ತಾರ. ಯಾಕಂದ್ರ ಇವತ್ ನಮ್ಮ ಪರಿಸ್ಥಿತಿ ಏನಾಗೈತೆ ಅಂದ್ರ ನೋಡ್ರಿ, ಇವತ್ತೆಲ್ಲಾ ರೈತರ ಮನೆ ಕೂತಾರು. ಇವ DK ಶಿವಕುಮಾರ್ ಅವರೇ, ಇವತ್ತು ನೀವು ಚೇರ್ ಮೇಲೆ ಕೂತೀರಿ. ನಾವು ರೈತರು ಬೆಳೆಸಿದಂತ ಮರದಿಂದ ಅದು ಚೇರ್ ಆಗಿದೆ. ಎತ್ತರ ಇರಲಿಲ್ಲ. ಬರೇ ರೈತರು ಮನಿ ಮಠ ಮಕ್ಕಳ ದನ ಕರ ಬಿಟ್ಟ ಇಲ್ಲಿ ಬೀದಿ ಮೇಲೆ ಕೂತಾರಂದ್ರ ನಾಚಿಗೆ ಬರ್ಬೇಕ. ಯಾಕಂದ್ರ ಇದನ್ನ ಇವತ್ತ ಬರೇ ಹೋರಾಟ ಅಲ್ಲ, ಇದು ಇಡೀ ನಮ್ಮ ರಾಜ್ಯನೇ. ಎಲ್ಲಾ ಕಡೆ ನಾವು ಇದನ್ನ ವಿದ್ಯುತ್ ರದ್ದು ಮಾಡ್ಲಿಕ್ಕಂದ್ರ ಹೆಚ್ಚಿನ ಪ್ರಮಾಣದಾಗ ನಾವು ಹೋರಾಟ ಮಾಡ್ತೀವಂದ ಈ ಸಂದರ್ಭದಲ್ಲಿ ತಿಳಿಸಿ ನಾನು ಮಾತಾಡ್ತೀನಿ. ಅಧ್ಯಕ್ಷರ ಇಲ್ಲಿ ಅದಾರು ಏನು ಹೇಳಕ್ ಬಯಸ್ತೀವಿ ಅಂದ್ರೆ ಅವ್ರ ಮಾನ್ಯ ಒಬ್ಬರ ರೈತರು ತಪ್ಪು ಮಾಡ್ರೆ ತಪ್ಪತ್ತು ಒಪ್ಕೊಂಡ್ರು ಅವ್ರು ನಮ್ಮ ರೈತರು ತಪ್ಪತ್ತು ಹೇಳಿ. ಆದರೆ ಈಗ ಸರ್ಕಾರ ತಪ್ಪು ಮಾಡ್ರೆ ಅಂದ್ರೆ ಒಬ್ರು ಯಾರ MLAಗಳಿದ್ರು MP ಗಳಿದ್ರು ಯಾರು ಒಪ್ಕೋರು ಒಂದೇದು. ಎರಡನೇ ವಿಷಯ ಏನಂತಂದ್ರೆ ಇಷ್ಟು ಹೋರಾಟ ನೋಡ್ಲಾಗೈತೆ ಇದೀವು. ತಹಶೀಲ್ದಾರ್ ಸಾಹೇಬ್ರು ಒಂದು ಸರಿ ಬರುವಾರ. ಇದು ನಮಗೇನು ತಿಳಿಯತೈತಿ ಅಂದ್ರೆ ತಹಶೀಲ್ದಾರು ಖಾಸಗಿ ಆಗ್ಯಾರು, ಏನ ಗೌರ್ಮೆಂಟ್ದಾಗ ಅದಾರು. ಬರೀ ಆ ಡೆಪ್ಯೂಟಿ ತಹಶೀಲ್ದಾರ್ ಬಂದ್ರು, ಇವ್ರು ಬಂದ್ರು, ಅವ್ರು ಬಂದ್ರು. ಎಷ್ಟು ಹೋರಾಟ ನಡೆದ್ರು ತಹಶೀಲ್ದಾರ್ ಯಾಕೆ ಬರುವರು? ಏನು ಊರಾಗ ಇರಂಗಿಲ್ಲ, ಅವತ್ತೇ ಯಾಕೆ ಇರಂಗಿಲ್ಲ, ಉಳಿದ ದಿವಸ ಯಾಕೆ ಇರ್ತಾರು? ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ನಾವು ಹೇಳಕ್ ಬಯಸ್ತೀವಿ, ತಹಶೀಲ್ದಾರ್ ಒಂದು ಹೋರಾಟದಾಗ ಭಾಗವಹಿಸಲ್ಲ. ಅಧ್ಯಕ್ಷರ ಅವ್ರು ಕರೆಸಿ ಮನವಿ ಕೊಡಕ್ಕೆ ಪ್ರಯತ್ನ ಮಾಡೋಣ. ಮಾತಾಡ್ರಿ ನೀವು. ಅದಕ್ಕೆ ಬರೇ ಒಬ್ಬ ಲೀಡರ್ದ ನಿರ್ಣಯ ಅಲ್ಲ. ಈಗ ಪ್ರತಿ ಸಲ ಅದು ಅವ್ರಿಗೆ ನೋವು ಆದಂತದೈತಿ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಈಗ ತಾಲೂಕಾ ದಂಡಾಧಿಕಾರಿ ಅವ್ರು ಜೋರ್ ಕರ್ತ ಇಲ್ಲಿ 15 ತಾಲೂಕಾದಾಗ ಎಲ್ಲಿ ಇದ್ದಿದ್ದಿಲ್ಲ, ಅಥವಾ ಜಿಲ್ಲಾಧಿಕಾರಿ ಮೀಟಿಂಗ್ ತಗೊಂಡಿದ್ರು. ಹಂಗೆ ಏನೈತ್ರ ಸ್ಪಷ್ಟೀಕರಣ ಕೊಡ್ರಿ. ಇಲ್ಲ ಯಾವ್ದೋ ಕೆಲಸದ ಮೇಲೆ ಇಲ್ಲೇ ಸ್ಪಾಟ್ ವಿಸಿಟ್ ಹೋಗ್ಯಾರಂದ್ರ ಅವ್ರು ಬರೋ ತನಕ ನಾವು ಹೋರಾಟ ತಪ್ಪಂಗಿಲ್ಲ. ದಯಮಾಡಿ ನಿಮ್ಮ ಸ್ಥಾನಕ್ಕೂ ಗೌರವ ಐತೆ, ಇಲ್ಲ ನಂಗಿಲ್ಲ. ಬಟ್ ಎಲ್ಲಾ ರೈತರಿಗೆ ಆದಂತ ನೋವು ಹೆಂಗಾಗತ್ತಪ್ಪ ಅಂದ್ರ, ಈಗ ಅವ್ರಿಗೇನಾಗೈತಿ, ಯಾರೋ ಒಬ್ರು ಕಳಿಸಿ ಮನವಿ ತಗೋದೈತಿ, ನಿಮ್ ಜವಾಬ್ದಾರಿ ಮಾಡ್ತೀರಿ, ಮನವಿಯನ್ನ ಕೊಡುವಂತ ಕೆಲಸ ನೀವು ಮಾಡ್ತೀರಿ, ನಿಮ್ಮ ಕೆಲಸ ನೀವು ಮಾಡ್ತೀರಿ. ನಿಮಗೇನು ನಾವು ತಪ್ಪು ಅಂತ ನಾವು ಬಯಸ್ತಿಲ್ಲ. ಬಟ್ ತಹಸೀಲ್ದಾರ್ ಅನಿಸಿಕೆಗಳನ್ನೇನು ಏನ ತಪ್ಪೇನೈತಿನ ಸರ್ಕಾರದಾದಂತ ಗೈಡೆನ್ಸ್ ಇರ್ತೈತಿ. ಗೈಡೆನ್ಸ್ ಇದ್ದ ಪ್ರಕಾರನ ಮಾತಾಡ್ಬೇಕು. ಹೋರಾಟದಾಗ ನಾವ್ ತಪ್ಪಿದ್ವಿ ಅಂದ್ರೆ ಅವರು ಬರ್ತಾವ್ರ. 1-2 ಬುದ್ಧಿವಾದ ಹೇಳ್ಬೇಕು, ನಮ್ದು ಒಂದು ಅನಿಸಿಕೆ ಇರ್ತೈತಿ. ನಾವು ತಪ್ಪಂಗಿಲ್ಲ ಅನ್ನೋದೈತಿ. ದಯಮಾಡಿ ಅವ್ರು ಬರೋ ತನಕ ನಾವು ಹೋರಾಟ ತಪ್ಪಂಗಿಲ್ಲ. ಇಲ್ಲ ಅವ್ರು ಬರಕ್ ಆಗಂಗಿಲ್ಲ ಅಂದ್ರೆ ಕಾನೂನು ಪಾಲಿಸೋರು ನಿಮ್ಮ ಕರ್ತವ್ಯ ನೀವು ಮಾಡ್ರಿ, ನಮ್ಮ ಹೋರಾಟ ನಾವು ಮಾಡ್ತೀವಿ ಅಂತ ಹೇಳಿ ಏನ್ ಮುಂದಿನ ಅದನ್ನ ಚರ್ಚೆಗೆ ಇಡಬೇಡ್ರಿ. ಅವ್ರನ್ನ ಕರೆಸುವಂತ ವ್ಯವಸ್ಥೆ ಮಾಡಿ. ಇಲ್ಲ ನಾವು ಬಂದ್ವಿ ಅಂದ್ರೆ ಉತ್ತರ ಇರ್ಲಿಲ್ಲ ಅಂದ್ರೆ ಅವತ್ತು ನಾವು ಕೀಲಿ ಆಗ್ತೀವಿ. ಅದ್ರ ನಿಮ್ಮಿತ್ತು ಮನೆ ತೋರಿ ಇರ್ಲಿಲ್ಲ ಅಂದ್ರೆ ಅದನ್ನ ಬಿಡ್ರಿ. ನಾವು ಕಳಿಸಿದೀವಪ್ಪ ಏನ್ ಮಾಡೋಣ ಅಂದ್ರೆ ಬೇಜವಾಬ್ದಾರಿ ಉತ್ತರ ಕೊಟ್ರಿ ಅಂದ್ರೆ ದಯಮಾಡಿ ನಡೆಯಂಗಿಲ್ಲ. ನೀವು ಕಳಿಸಿರ್ತೀರಿ, ಉತ್ತರ ತಗೊಂಡು ಬರ್ಬೇಕಾದ್ ನಿಮ್ ಕರ್ತವ್ಯ. ಆಗ್ಲಿ ಸಕರ ಬಿಡ್ಲಿ, ನಾವು ರಸ್ತಾಕ್ ಬರಂಗಿಲ್ಲ. ಅವತ್ತ ನಿಮ್ಮ ಇಲಾಖೆಕ ನಿಮಗ್ ಮನವಿ ಕೊಟ್ಟಿದ್ವಿ, ಆ ಜವಾಬ್ದಾರಿಯಿಂದಾನೇ ಇಲ್ಲಿ ಬಂದ್ ಮನವಿ ತಗೊಂಡಿರಿ. ಮನವಿ ಸರ್ಕಾರದ ಉತ್ತರ ಸರ್ಕಾರದಿಂದ ಬರ್ಲಿಲ್ಲ ಅಂದ್ರ ಅವತ್ ನಿಮ್ಮ ಆಫೀಸ್ ಕೀಲಿ ಹಾಕುವಂತ ಕೆಲಸ ಆಗ್ತೈತಿ. ಇನ್ನೊಂದು ವಿದ್ಯುತ್ ಖಾಸಗೀಕರಣ ಬದಲು ಸ್ಪಷ್ಟೀಕರಣವಾಗಿ ಇಂಥ ತನಕ ಕೊಟ್ಟಿದ್ವಿ, ಅಧಿಕಾರಿಗಳು ಇಬ್ರು ಎಲ್ಲೂ ಗೊತ್ತಿಲ್ಲ. ನಾವ್ ಇಂಥ ತನಕ ಏನಾಗೈತಿ, ಹೆಂಗ್ ಹೊಡ್ಕೊತ ಬಂದಿದ್ ನೋಡು ಹಂಗ ಹೊಡ್ಕೊತ ಹೋಗೋರು. ನಿಮ್ಮದು ಖಾಸಗೀಕರಣ ಯಾವ್ದಕ್ಕೂ ನಾವು ಕೊಡಂಗಿಲ್ಲ. ಇದು ಬಿಸಿನೆಸ್ ಆಗ್ತೈತಿ. ಯಾಕಂದ್ರೆ ಹೆಂಗ್ ಆಗ್ತೈತಿ ಅಂದ್ರ ಈ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ MLAಗಳು MP ಉಸ್ತುವಾರಿಗಳು ಏನ್ ಹೇಳ್ತಾರು, ಅದೇನಪ್ಪ ಬಿಸಿನೆಸ್, ಇದು ನಾಳೆ ಬಿಸಿನೆಸ್ ಆಗ್ತೈತಿ. ಆ ಬಿಸಿನೆಸ್ ಅವಕಾಶ ಕೊಡಂಗಿಲ್ಲ. ಇನ್ನ ನಿಮ್ದು ಒಂದು ಉಲ್ಲೇಖ ಹಾಕ್ಬೇಕು. ಇದಕ್ಕೆ ಸರ್ಕಾರ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಏನು ಇಂಧನ ಸಚಿವ ಅದಲ್ಲ, ನಾವು ರಾಜಾರಾಮಿ ಕೇಳಿದೆವು. ಅದು ಕೊಡ್ತನತನೋ ಇಲ್ಲತನೋ ಅದ್ರದ್ದು ಉತ್ತರ ಬರ್ಬೇಕು.
ಇಲ್ಲ ಕೊಡಂಗಿಲ್ಲ, ಅವ್ರು ಬೇಕಾಬಿಟ್ಟಿ ಮಾಡ್ಲಿ ಅಂದ್ರೆ ಅಂತೇಳಿ ಕಾನೂನ ದುರ್ಬಳಕೆ ನಾವು ಮಾಡ್ಕೊಂಗಿಲ್ಲ. ಅವ್ರ ಕಡೆದಿಂದ ದುರ್ಬಳಕೆ ಮಾಡ್ಲಾಕ ರೈತರ ಕಡೆದಿಂದ ಹಚ್ತಾರು. ಅವಾಗ ಏನ್ ಕಾನೂನು ಸುವ್ಯವಸ್ಥೆ ಅಧಿಕಾರಿ ಇದ್ರು ತಾಲೂಕಾ ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತ ಇಲ್ಲಿ ಕಾನೂನು ಪೊಲೀಸ್ ಇಲಾಖೆದವ್ರು ಪಾಲಿಸ್ತಾರಲ್ಲ ಅದಕ್ಕೆ ಅವ್ರು ಹಾಕ್ತಾರೆ. ಅದಕ್ಕೆ ಆಸ್ಪಾದನೆ ಕೊಡಬೇಡ್ರಿ. ಹಿಂದಕ್ಕೆ ಹೆಂಗಿತ್ತು ಬ್ರಿಟಿಷರ್ ಪಾಡ ಅಂತ ಕೆಟ್ಟಾಗ್ಯಾರ. ಆ ಪರಿಸ್ಥಿತಿ ನಮ್ಗೆ ಉದ್ಭವ ಮಾಡಬೇಡ್ರಿ. ಅವ್ರು ಚಲೋ ಕೆಲಸ ಮಾಡೋರ್ದಾರ ಮಾಡ್ಲಿ, ಬೇಡ ಅನ್ನಂಗಿಲ್ಲ. ಈ ವಿದ್ಯುತ್ ಖಾಸಗೀಕರಣ ಅಂತ ಮೊದಲು ಕೈ ಬಿಡಬೇಕು. ಇದ್ರ ಬದಲು ಏನು ಚಕಾರ ಶಬ್ದ ಯಾವ ರಾಜಕಾರಣ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ರಿ ದುಡ್ಡದಿಂದ ಜನದಿಂದ ಎಲ್ಲೋ ದುಡ್ಡು ಕೊಟ್ಟು ಮಂದಿನ ಕೂಡಿಸಿ ಬೇಕು ಅಂತ ಕೆಲಸ ಮಾಡ್ತಿದ್ರಂದ್ರ ಅವ್ರಿಗೆ ತಕ್ಕ ಪಾಠ ನಾವು ಕಲಿಸ್ತೀವಿ. ಸರ್ಕಾರ ಬರ್ಲಿ, ನಾವು ಚರ್ಚೆಗೆ ನಾವು ಸಿದ್ಧ ಅದೀವಿ. ಅವ್ರು ನಾವು ಬಂದಾಗ ಅವ್ರು ಬರಕ್ ಇರಿದ್ರೆ ಅದಕ್ಕೆ ಮುಕ್ತ ಅವಕಾಶ ಐತಿ. ಇಲ್ಲ ಅವ್ರ ಕರೀತಿ ನಾವು ಬರಕ್ ಇರೋದೀವಿ, ನಮಗೂ ಮುಕ್ತ ಅವಕಾಶ ಕೂಡ ಅಂತ ಹೇಳಿ ಈ ಮನವಿ ಕೊಡ್ತೀವಿ. ದಯಮಾಡಿ ನೀವು ತಹಸೀಲ್ದಾರ್ ಇಲ್ಲ ಅನ್ನೋ ಗಮನಕ್ಕೆ ಹೋಗ್ಬೇಡ್ರಿ. ನಿಮ್ದಾದಂತ ವಿಶ್ವಾಸ ಮೇಲೆ ಕೊಟ್ಟಿದ್ವಿ. ಇದನ್ನ ಸ್ಪಷ್ಟೀಕರಣ, ಯಾಕಂದ್ರೆ ಎಲ್ಲಾ ಉಲ್ಲೇಖ ಹೆಸರು ಬರ್ದಿರಂಗಿಲ್ಲ. ನಮ್ಮಂತೆ ವಿಡಿಯೋಗಳು ಅದಾವ, ಮಾಧ್ಯಮದವ್ರು ಅದಾರ, ನಿಮ್ ಗಮನಕ್ಕೆ ಇಟ್ಟಿರ್ತೀವಿ. ನಾಳೆ ಸಮಸ್ಯೆ ಆದವು ಅಂದ್ರೆ ಅದಕ್ಕೆ ನೀವು ಜವಾಬ್ದಾರ ಆಗ್ತೀರಿ. ತಹಸೀಲ್ದಾರ್ನ ಕೆಳಗಿಲ್ಲ, ನಿಮ್ಮನ್ನ ಕೇಳ್ಬೇಕಾಗ್ತೈತಿ. ಹಂಗಿದ್ರೆ ಮನೆ ತಗೋರಿ, ಇರ್ಲಿಲ್ಲ ಅಂದ್ರೆ ಇನ್ನೂ ವಿಚಾರ ಮಾಡ್ಕೊಂಡು ಹೇಳೋರಿದ್ರೆ ಹೇಳಿ. ಸರ್ ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಕ್ಯಾಮ್ರಾ ಕಡೆ ಸರ್, ಈ ಕಡೆ ನೋಡ್ರಿ, ಮುಂದೆ ನೋಡ್ರಿ, ಮುಂದೆ ತಹಸೀಲ್ದಾರ್ ಸರ್ ಈ ಕಡೆ ನೋಡ್ರಿ. ನೋಡ್ರಿ ಈ ಕಡೆ ವಾಯ್ಸ್ ಬರೋಂಗಿಲ್ಲ. ಎಲ್ಲ ರೈತ ಸಂಘದ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ತಾವೆಲ್ಲರೂ ಶಾಂತವಾಗಿ ರೈತರಿಗಾಗಿ ತಮ್ಮೆಲ್ಲ ತಾಲೂಕು ಆಡಳಿತದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಈ ಮನವಿಗಳ ಕುರಿತು ಹಿಂದೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಿ ಮತ್ತು ನಮ್ಮ ಏನು ಪರಿಹಾರದ ಅನ್ನೋ ಬಗ್ಗೆ ತಮಗೆ ತಿಳಿಸ್ತದೆ. ತಮ್ಮೆಲ್ಲರೂ ಸಂಘದ ಒಂದು ನಿಲುವಾತು, ರೈತಾಪಿ ವರ್ಗದಾತು, ವಿದ್ಯುತ್ ಖಾಸಗೀಕರಣ ಸರ್ಕಾರ ಬಿಡಬೇಕು. ಬಿಡ್ಲಿಲ್ಲ ನಾವು ಬಿಟ್ಟಂಗ ರೈತ ಸಂಘದವರಾಗ್ಲಿ ರೈತರಾಗ್ಲಿ, ಬರೀ ರೈತ ಸಂಘದಲ್ಲ, ಹತ್ತನೇ ತಾಲೂಕದಾಗ ಪ್ರತಿಯೊಂದು ಮನೆ ರೈತರು ಏನ್ ಹೊಲದಾಗ ದುಡಿತಾರಲ್ಲ ಅವ್ರ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ಇವತ್ತು ಅವ್ರೇನ್ ಕಾನೂನು ಮಾಡತ್ತಾರ ಅದನ್ನ ಕಾನೂನು ನಾವು ಮುರಿದಿದ್ವಿ. ಹಳೆಯದು ಯಾವ ರೀತಿ ಪದ್ಧತಿ ಐತಿ ಅದ ಮುಂದುವರಿಬೇಕು. ಸರ್ಕಾರ ಕಾನೂನು ತಂದಂದ್ರ ಅವನ ಸಚಿವ ಸ್ಥಾನ ಕಾನೂನು ಬಳಕೆ ದುರ್ಬಳಕೆ ಅವ್ ಮಾಡ್ಕೊತಿರ್ಬೇಕು. ಅವಾಗ ನಾವು ದುರ್ಬಳಕೆ ಮಾಡುವಂತ ಕೆಲಸ ಆಗ್ತೈತಿ. ಅವನ ಸಚಿವ ಸ್ಥಾನದಿಂದ ತಳಗಿಳಿಸುವಂತ ಕೆಲಸ ಮಾಡುವಂತ ಹೋರಾಟಗಳನ್ನು ರೂಪಿಸಬೇಕಾಗ್ತೈತಿ. ಅವ್ರನ್ನ ತೇಜವಾದಿ ಮಾಡುವಂತ ರೈತ ಸಂಘದ ಮಾಡುವಂತ ಕೆಲಸ ಮಾಡ್ರಿ. ಇವತ್ತು ಮನವಿ ಕೊಟ್ಟದ ಪ್ರಕಾರ ನಮ್ದಾದಂತದ ಅಧಿಕಾರಿಗಳು ಸ್ಪಂದನೆ ಮಾಡ್ಯಾರ. ಪೊಲೀಸ್ ಇಲಾಖೆ ಆಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಅಭಿನಂದನೆ ತಿಳಿಸಿ ಇವತ್ತು ಹೋರಾಟ ಜೈಕಾರ ಮುಖಾಂತರನ ಹೋರಾಟ ಹಿಂತಕ್ಕೋತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕು, ಬೇಕು. ಜೈ ಜವಾನ್, ಜೈ ಜವಾನ್. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. बोलो भारत माता की, बोलो भारत माता की.